ನಮಸ್ಕಾರ ಕರ್ನಾಟಕ. ನಾನಿವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೆಟೊ, ಒಂದು 4 ಮೆಣಸಿನ್ಕಾಯಿ, ಒಂದು 3 ಈರುಳ್ಳಿ ಬೇಕು, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಬೀಜ, ಕಡಲೆಬೇಳೆ ಇಷ್ಟೇ ಬೇಕಾಗಿರೋದು. ಇಷ್ಟನ್ನೆಲ್ಲ ಕಟ್ ಮಾಡ್ಕೊಂಡು ಉದ್ದುದ್ದ ಅಡ್ಡ ಎಲ್ಲ ಕಟ್ ಮಾಡ್ಕೊಂಡು ಸ್ಟವ್ ಮೇಲೆ ಎಣ್ಣೆ ಹಾಕೊಂಡಿರಿ ಬರ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಅವಲಕ್ಕಿನ ಯಾವಾಗ ತೊಳಿಬೇಕು, ಎಷ್ಟೊತ್ತು ನೆನೆಸಿಡಬೇಕು ಅಂತ ಡೌಟ್ ಇರುತ್ತೆ. ನಾನೊಂದು ಮಾತು ಹೇಳ್ತೀನಿ, ಕಳ್ಸ್ಕೊಳ್ಳಿ. ನೀವು ಫಸ್ಟು ಒಗ್ಗರಣೆ ಹಾಕೊಳ್ಳೋಕ್ಕಿಂತ ಮುಂಚೆ ಅವಲಕ್ಕಿನ ಬರೀ ತೊಳೀರಿ ಸಾಕು, ನೆನೆಸಿಡ್ಬಿಡಿ. ತೊಳೆದ್ಬಿಟ್ಟು ಅದರಲ್ಲಿರೋ ನೀರಿನಂಶನೇ ಅದಕ್ಕೆ ಹೀರ್ಕೊಳ್ಳೋಕೆ ಬಿಟ್ಬಿಡಿ. ಅದು ಕರೆಕ್ಟಾಗಿ ಇದಾಗುತ್ತೆ. ಜಾಸ್ತಿ ಉದುರುದ್ರಾಗುವ ಅಂದರೆ ಪುಡಿ ಆಗೋ ಥರ ನಾವೆಲ್ಲ ಗಟ್ಟಿಗೂ ಇರೋಲ್ಲ, ಕರೆಕ್ಟಾಗಿ ಆಗಿರುತ್ತೆ. ಬಾಣಲಿ ಕಾಯ್ದಿದೆ. ಇವಾಗ ಫಸ್ಟು ಜೀರಿಗೆ, ಏನಿದು ಸಾಸು, ಇದ್ರ ಹೆಸರು ಯಾವಾಗಲೂ ಬಾಯಿಗೆ ಬರೋಲ್ಲ ನನಗೆ. ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊತೀನಿ. ಸಾಸಿವೆ ಆದಮೇಲೆ ಜೀರಿಗೆ, ಆಮೇಲೆ ಕರಿಬೇವು. ಕರಿಬೇವಿನ ಸೊಪ್ಪಾದ ನಂತರ ಸ್ವಲ್ಪ ಕೈಯಾಡ್ಕೊಳ್ಳಿ. ಅಲ್ಲ ಎಲ್ಲ ಸಿಡಿದು ಕೈಗೆ. ನೆಕ್ಸ್ಟು ಮೆಣಸಿನ್ಕಾಯಿ, ಇದೇ ಟೈಮಲ್ಲೇ ಕಡಲೆ ಬೀಜ ಖಾಲಿ ಆಗೋಗಿದೆ, ಹಾಳಾಗೋಗ್ಲಿ. ಕಡಲೆ ಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಬಿಡಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಜಾಸ್ತಿ. ಪಟ್ಟಂದ ಟೊಮೆಟೊ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಸರಿ, ಇವಾಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಳ್ಳಿ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಮಿಕ್ಸಿಟ್. ಇವಾಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಸೀದಾ ಅವಲಕ್ಕಿನ ತೆಗೆದು ಹಾಕೊಳ್ಳಿ. ಇವಾಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬಿಟ್ರೆ ಅಡುಗೆ ರೆಡಿ. ವಿಡಿಯೋ ಎಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಮಾಡಿ. ಬೈ, ಪೀಸ್.